2017ರಿಂದ 8 ವರ್ಷಗಳ ಕಾಲ ಭಾರತ ದೇಶದ ಅತ್ಯಂತ ಕ್ಲೀನ್ ಸಿಟಿ ಅಂತ ಹೇಳಿ ಹೆಸರು ಮಾಡಿರ್ತಕ್ಕಂತ ಇಂದೋರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ನ ಭೇಟಿ ಮಾಡಬೇಕು ಮತ್ತು ಯಾವ ರೀತಿ ಅವರು 8 ವರ್ಷಗಳ ಕಾಲ ಸತತವಾಗಿ ಈ ಮೊದಲನೇ ಸ್ಥಾನವನ್ನ ಗಿಟ್ಟಿಸಿಕೊಂಡು ಝೀರೋ ವೇಸ್ಟ್ ಕಾನ್ಸೆಪ್ಟ್ ನ ಇಟ್ಕೊಂಡು ಯಾವ ರೀತಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಅಧ್ಯಯನ ಮಾಡಿ ಸಾಧ್ಯವಾದಷ್ಟು ನಾವು ಅವರಲ್ಲಿರ್ತಕ್ಕಂಥ ಟೆಕ್ನಿಕ್ಗಳನ್ನ ಅಳವಡಿಸಿಕೊಂಡು ರಾಮನಗರವನ್ನ ಸ್ವಚ್ಛ ನಗರವನ್ನಾಗಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಒಂದು ಪ್ರವಾಸದ ಆಯೋಜನೆಯನ್ನ ಮಾಡಿದ್ವಿ. ನಾವು ಇಂದೋರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಒಂದು ಸಭೆಯನ್ನು ಕೂಡ ಮಾಡಿ ಅಲ್ಲಿ ಶೋಭಾ ತೋಮಾರ್ ಅನ್ನೋ ಒಬ್ಬ ಅಧಿಕಾರಿ ಈ 8 ವರ್ಷಗಳಿಂದ ಸತತವಾಗಿ ಈ ಒಂದು ಆಪರೇಷನ್ಸ್ ಇನ್ಚಾರ್ಜ್ ಇದಾರೋ ಅವರು ಬಹಳಷ್ಟು ಮಾಹಿತಿಯನ್ನ ನಮಗೆ ಕೊಟ್ರು. ಇಂದೋರ್ ನಗರ ಸುಮಾರು 35 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಗರ. ಅದು ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ನಿಮ್ಗೆಲ್ಲೂ ಕೂಡ ಕಸ ನಮ್ಗೆ ಕಾಣಿಸಲ್ಲ. ಅದಕ್ಕೆ ಕಾರಣ ಏನಪ್ಪಾ, 35 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಊರು, ಮತ್ತೆ ಬಹಳಷ್ಟು ಇಂಡಸ್ಟ್ರೀಸ್ ಇದಾವೆ, ಮತ್ತೆ ವಾಣಿಜ್ಯೋದ್ಯಮಕ್ಕೆ ಹೆಸರಾಗಿರ್ತಕ್ಕ ಮಧ್ಯಪ್ರದೇಶ ರಾಜಕೀಯ ಕ್ಯಾಪಿಟಲ್ ಭೋಪಾಲ್ ಆದ್ರೂನು ಸಾಂಸ್ಕೃತಿಕವಾಗಿ ಹಾಗೂ ವ್ಯಾಪಾರಿ ವಾಣಿಜ್ಯೋದ್ಯಮ ದೃಷ್ಟಿಯಿಂದ ಇಂದೋರು ರಾಜಧಾನಿ ಆಗಿದೆ ಮಧ್ಯಪ್ರದೇಶ. ಆ ನಿಟ್ಟಿನಲ್ಲಿ ಬಹಳಷ್ಟು ಕಸ ಉತ್ಪಾದನೆ ಆಗುತ್ತೆ. ಅದನ್ನ ಯಾವ ರೀತಿ ಅವರು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಿರ್ವಹಿಸ್ತಾರೆ ಅನ್ನೋದನ್ನ ನೋಡ್ಬೇಕು ಅಂತೇಳಿ ನಾವು ಹೊರಟಾಗ ಅವರು ಸುಮಾರು 2-2.5 ಗಂಟೆಗಳ ಕಾಲ 7-8 ವರ್ಷಗಳಿಂದ ಅವ್ರು ನಡ್ಕೊಂಡ್ ಬಂದಿರತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಸಾರ್ವಜನಿಕರ ಸಹಕಾರದಿಂದ ಅವರು ಸತತವಾಗಿ 8 ವರ್ಷಗಳ ಕಾಲ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಹಿಂದೆ ಏನ್ ಸಮಸ್ಯೆಗಳಿತ್ತು ಅಂದ್ರೆ, ಅವರು ಈ ಒಂದು ನಗರವನ್ನ ಪರಿವರ್ತನೆ ಮಾಡ್ಬೇಕು, ನಾವು ಒಳ್ಳೆ ಕ್ಲೀನ್ ಸಿಟಿ ಮಾಡ್ಬೇಕು ಅಂತ ಒಂದು ಸವಾಲುಗಳನ್ನ ಕೈಗೆತ್ಕೊಂಡಾಗ ಮೂಲದಲ್ಲಿ ಕಸ ವಿಂಗಡಣೆ ಕುರಿತು ಅವ್ರಿಗೂ ಸಾಕಷ್ಟು ಅರಿವು ಇರಲಿಲ್ಲ, ಅಂದ್ರೆ ಇಂದೋರ್ ಮಹಾಜನತೆಗೆ. ಆಮೇಲೆ ತ್ಯಾಜ್ಯವನ್ನ ಸರಿಯಾಗಿ ಸಂಗ್ರಹಣೆ ಮಾಡೋದು ಮತ್ತೆ ಅದನ್ನ ಸಾಗಾಟ ಮಾಡೋದು ಅದು ಕೂಡ ಸರಿಯಾಗಿ ಅರಿವಿರ್ಲಿಲ್ಲ. ಆಮೇಲೆ ತ್ಯಾಜ್ಯವನ್ನ ಎಲ್ಲಂದ್ರಲ್ಲಿ ಎಸೆಯೋದು, ಈಗ ನಮ್ಮಲ್ಲಿ ಎಸಿತಾ ಇದ್ದಾರಲ್ಲ ವಿದ್ಯಾವಂತರು ಎಸಿತಾ ಇರ್ತಾರೆ, ಮತ್ತೆ ಎಲ್ಲಂದ್ರಲ್ಲಿ ಸುಳೋದು, ಇವೆಲ್ಲ ಅವ್ರಿಗೆ ಅವಾಗ ನಿರಂತರವಾಗಿ ಅಲ್ಲೂ ಕೂಡ ನಡೀತಾ ಇತ್ತು. ಅವಾಗ ಇವು ಪರಿವರ್ತನೆ ಮಾಡ್ಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಇವೆಲ್ಲ ಚಾಲೆಂಜಸ್ ಅವ್ರು ಫೇಸ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಮತ್ತೆ ತ್ಯಾಜ್ಯವನ್ನ ಸಂಸ್ಕರಣೆ ಮಾಡೋದು ಮತ್ತೆ ಅದು ವಿಲೇವಾರಿ ಘಟಕಗಳನ್ನ ಅವರು ಸಾಕಷ್ಟು ಹೊಂದಿರ್ಲಿಲ್ಲ ಅವಾಗ. ಅಂದ್ರೆ 35 ಲಕ್ಷ ಜನಸಂಖ್ಯೆಗೆ 8 ವರ್ಷದಿಂದ ಇನ್ನೊಂದು 2-3 ಲಕ್ಷ ಕಡಿಮೆ ಇತ್ತೇನೋ. ಅವರು ತ್ಯಾಜ್ಯ ಸಂಸ್ಕರಣೆಗಾಗ್ಲಿ ಅಥವಾ ವಿಲೇವಾರಿ ಘಟಕಗಳಾಗ್ಲಿ ಅವರಲ್ಲಿ ಸಾಮರ್ಥ್ಯ ಇರ್ಲಿಲ್ಲ ಅನ್ನೋದು ಚಾಲೆಂಜಸ್. ಆಮೇಲೆ ಅವ್ರು ಏನ್ ಮಾಡಿದ್ರಂತೆ, ಪ್ರತಿನಿತ್ಯ 1 ವರ್ಷ 2 ವರ್ಷ ನಿರಂತರವಾಗಿ ಕಸವನ್ನ ಹಾಕಬಾರ್ದು ನೀವು ಬೇರೆ ಕಡೆ ಅನ್ನೋದನ್ನ ಎಜುಕೇಟ್ ಮಾಡಿದ್ದಾರೆ ಜನ. ಪ್ರತಿನಿತ್ಯ ಮುನ್ಸಿಪಲ್ ಸ್ಟಾಫ್ ಪದೇ ಜನರಿಗೆ ಕಸವನ್ನ ನೀವು ಗಾಡಿಗೆ ಹಾಕ್ಬೇಕು, ಒಂದು ಆಮೇಲೆ ಕಸನ ಡಿವೈಡ್ ಮಾಡ್ಬೇಕು, ಹಸಿ ಕಸ ಒಣ ಕಸ ಅದನ್ನ ಎಜುಕೇಟ್ ಮಾಡಿದ್ದಾರೆ. ಅದು ಕೂಡ ಬಹಳ ಸವಾಲಿನ ಸಂಗತಿ. ಅವರು ಬಹಳಷ್ಟು ನಿರಂತರವಾದಂತಹ ಪ್ರಯತ್ನ ಮಾಡಿ ಆಮೇಲೆ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ನಾವು ದಂಡ ಹಾಕ್ತಿವಿ ಅಂತ ಹೇಳಿ ಸೀರಿಯಸ್ ಆಗಿ ಅದನ್ನ ಪರಿಪಾಲನೆ ಮಾಡಿದ್ದಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಸಾರ್ವಜನಿಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ, ಸಾರ್ವಜನಿಕರ ಜೊತೆ ಸಂಪರ್ಕ ಸಭೆಗಳು ಮಾಡಿದ್ದಾರೆ, ಸಾರ್ವಜನಿಕರಿಗೆ ತಿಳುವಳಿಕೆಯನ್ನ ಸತತವಾಗಿ ಕೊಟ್ಟಿದ್ದಾರೆ. ಎಲ್ಲ ರೀತಿನಲ್ಲೂ ಕೊಟ್ಟು ಸಾರ್ವಜನಿಕರು ಮನಸ್ಸು ಮಾಡಿದ್ರೆ, ಆಮೇಲೆ ನಮ್ಮ ಆಡಳಿತ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡಿದ್ರೆ ಅದು ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅತಿಶಯೋಕ್ತಿ ಅಲ್ಲ ಅನ್ನೋದನ್ನ ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಹಾಗಾಗಿ ನಾವು ರಾಮನಗರ ನಗರಸಭೆಯವರು ನಮ್ಮ ಎಲ್ಲ ತಮ್ಮಲ್ಲಿ ನಾನು ಅತ್ಯಂತ ವಿನಮ್ರನಾಗಿ ಮನವಿ ಮಾಡೋದೇನಂದ್ರೆ, ಈ ಬಾರಿ ನಮ್ಮ ಗುರಿ ಈ 1 ವರ್ಷ ಆಯ್ತು ನಮ್ದು ಇದಾದ್ಮೇಲೆ, ಈ ಬಾರಿ ಉಳಿದ ಅವಧಿ ನಮ್ಮ ನಗರಸಭಾ ಸದಸ್ಯರು ಎಲ್ಲಾರ್ದು ಏನು ಒಂದು ಅವಧಿ ಇದೆ, ಈ ಅವಧಿನಲ್ಲಿ ಒಳಗಡೆ
ನಾವು ರಾಮನಗರವನ್ನ ಕ್ಲೀನ್ ಸಿಟಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ನಾವು ಹೊಂದಿದ್ದೇವೆ. ಏನೇ ಕಷ್ಟ ಆಗ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡಿಕೊಂಡು ನಾವು ಸಾಧನೆ ಮಾಡೇ ತಿರ್ಬೇಕು ಅನ್ನೋದು ಒಂದು ಸಂಕಲ್ಪನ ಮಾಡಿದ್ವಿ. ಈಗ ಯಾರು ನಿಮ್ಮಂತವ್ರು ಹೇಳಿಸ್ಬಿಟ್ಟು ಬಿಡ್ರಿ ಪರವಾಗಿಲ್ಲ ಏನು ಅಂತ ದೊಡ್ಡವರೇ ಫೋನ್ ಮಾಡಿದ್ವಿ, ನಮ್ಮ ಅಧಿಕಾರಿಗಳ ಮೇಲೆ ಗರಂ ಆಗಿರೋದಿದೆ, ಆದ್ರೂ ನಾವು ಬಿಟ್ಕೊಟ್ಟಿಲ್ಲ. ಏನು ಆಮೇಲೆ ಫ್ಲೆಕ್ಸ್ ತೆಗಿಯೋದು, ಈಗ ನಾವು ಇನ್ಮೇಲೆ ಸೀರಿಯಸ್ ಆಗಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಫ್ಲೆಕ್ಸ್ ನ ಹಾಕಕ್ಕೆ ಕೊಡಲ್ಲ. ಅದು ಯಾರ್ದಾದ್ರೂ ಸರಿಯೇ, ಅವ ಒತ್ತಡಕ್ಕೆ ಬಗ್ದೆ ನಾವು ಎಂಟೈರ್ ನಗರಸಭೆ, ನಮ್ಮ ರಾಮನಗರ ನಗರಸಭೆ ನಾವೆಲ್ಲರೂ ಒಂದಾಗಿದ್ದೇವೆ. ನಾವು ಸಂಕಲ್ಪ ಮಾಡಿ ಮುಂದೆ ಈ ಅವಧಿನಲ್ಲಿ ಈ ಬಾರಿ ಯಾರ್ಯಾರು ನಗರಸಭಾ ಸದಸ್ಯರಾಗಿದ್ದಾರೋ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿದ್ದೇವೆ. ಈ ಬಾರಿ ಏನಾದ್ರೂ ಕಷ್ಟ ಆಗ್ಲಿ ನಾವು ಕ್ಲೀನ್ ರಾಮನಗರವನ್ನ ಸಂಕಲ್ಪ ಮಾಡಿ ಮುಗಿಸ್ಲೇಬೇಕು ಅನ್ನೋದು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ.